ಅದು ನಮ್ಮನೆ ಪರಿಸ್ಥಿತಿ ಇದೆ ರತ್ನ, ಅದಕ್ಕೆ ಬೇಡ ಅಂತಿತ್ತು. ಎಲೆಬಿಲ್ಲದ ನಾಲ್ಗೆ ಹೆಂಗೆಂಗೋ ಹೊರಳುತ್ತೆ. ಎಲೆಗೆ ಕಾಯಿ ಮರೆ, ಕಾಯಿಗೆ ಎಲೆ ಮರೆ ಇದ್ದ ಹಾಗಿರ್ಬೇಕು ಈ ಮನೆ ವಿಷಯ. ಅದು ಬಿಟ್ಟು ವಿಷಯ ಹೊರಗಡೆ ಹೋದ್ರೆ ಹೆಣ ಹೊರೋದಕ್ಕೆ 12 ಜನ ಬೇಕಾಗುತ್ತೆ. ಆಳಿಗೆ 4 ಜನದ ಲೆಕ್ಕದ ಪ್ರಕಾರ ನಿಮ್ಮ 3 ಜನಕ್ಕೆ 12 ಹೆಗಲು ಅಲ್ವಾ? ರೀ, ನೀವು ಕೋಪ ಮಾಡ್ಕೋಬೇಡಿ, ನಾನು ಹೇಳ್ತೀನಿ ಅವಳಿಗೆ. ರತ್ನ ಅಮ್ಮ, ಒಳ್ಳೆಯದು. ಕಡು ಕೋಪ ಬಂದಾಗ ತಡ್ಕೊಳ್ಳೋದು ಜಾಣತನ. ಯಾರಿಗಪ್ಪ ಕಡು ಕೋಪ? ಇದು ರೋಡ್ ಮಧ್ಯೆ ಕೊಳ್ಳಿದವ ಕೂತವ್ರೆ ಯಾರೋ. ಓ, ಬಿಸ್ಲಿಗೆ ಕೂದ್ ನೋಡಿಸ್ಕೊತಾ ಇರ್ಬೇಕು. ಹೇಳಿ ನೋಡ. ಹಲೋ, ಎಕ್ಸ್ಕ್ಯೂಸ್ ಮೀ ಮಿಸ್, ಕೂದ್ಲನ್ನ ಗೊಬ್ಬರ ಹಾಕೊಂಡು ಕೊಳ್ಳಿದೇವ ಕೂತಿರೋ ಅಕ್ಕ, ಇಲ್ಲೊಂದು ತೆಳ್ಳಗೆ ಬೆಳ್ಳಗೆ ಜೊತೆಗೆ ದಪ್ಪುಗೆ ದುಂಡುಗೆ ಡ್ರಮ್ ತರ ಇರೋ ಹುಡುಗಿರ ನೋಡಿದ್ರ? ಈ ಸ್ಲೀವ್ಲೆಸ್ ಬಟ್ಟೆ ಇಡೀ ನಮ್ಮ ಮಾರಿಗುಡಿಲೇ ಯಾರು ಹಾಕಲ್ಲ, ನಮ್ಮ ಫಿಗರ್ ಬಿಟ್ಟು. ಹಲೋ, ಎಕ್ಸ್ಕ್ಯೂಸ್ ಮೀ ಮಿಸ್ ಪಿಂಕಿ ಬೇಬಿ, ಈಸ್ ದಿಸ್ ಮೈ ಫಿಗರ್? ಬೆಂಕಿ ಬಿತ್ತು ಪಿಂಕಿ ಬೇಬಿಗೆ. ಅಯ್ಯೋ ನೀನಾ ಬೇಬಿ, ಸರಿ ಇದ್ಯಾ ಕೂದ್ಲನ್ನ ಹಿಂಗೊಬ್ರು ಹಾಕೊಂಡು ಕೂತಿದ್ಯಾ? ಓ, ಕ್ಲಿಪ್ ಮರ್ತ್ಬಿಟ್ಟು ಬಂದ. ಸರಿ ಇರೋ, ನಾನು ಈಗಲೇ ಮನೆಗೆ ಹೋಗಿ ನನ್ನ ತಂಗಿ ಬಾನೋದು ಕ್ಲಿಪ್ ತಗೋಬತ್ತೀನಿ, ಕೂದ್ಲು ಕಟ್ಕೊಳ್ಳುವಂತೆ. ಬಂದೇ ಇರು. ತಗೊಂಡ್ ಬಂದ್ ನನ್ನ ಹೆಣದ ಮೇಲೆ ಹಾಕೋ. ಏನ್ ಬೇಬಿ, ಕೆನ್ನೆ ಮೇಲೆ ಬರೇ ಬಂದೈತೆ, ಏನಾಯ್ತು? ನಿನ್ ಹೆಂಡತಿ ಕೊಟ್ಟಿರೋ ಗಿಫ್ಟ್. ಮೂಟೇನಾ? ಅವಳು ಯಾಕೆ ನಿನಗೆ ಕೊಡದ್ಲು? ಕೊಡ್ತಿದ್ರೆ ಸುಮ್ನೆ ಆಗ್ತಿದೆ ಸೀನಾ, ಆದ್ರೆ ನೀನ್ ಏನೇ ಮಾಡಿದ್ರು ಸೀನನ ಬಿಟ್ಕೊಡಲ್ಲ ಅಂದ್ಲು. ನೀನು ಒಬ್ಬ ಹೆಟ್ಟ, ಅವ್ರ ಮುಂದೆ ಹೂ ಅಂದು ಅವ್ರ ಅಪ್ಪನ ಮುಂದೆ ಹೋಗಿ ನಿಂತ್ಕೋತೀನಿ, ಊರ್ ಜನನೆಲ್ಲ ಸೇರ್ಸಿ ಪಂಚಾಯತಿ ಕರ್ಸಿ ನನಗ್ ಮೋಸ ಆಗ್ತಿದೆ ಅಂತ ಕಂಪ್ಲೇಂಟ್ ಮಾಡ್ತೀನಿ ಅಂದ್ಲು. 3 ಜನ ಸೀನು ಚಪ್ಪಲಿ ತಗೊಂಡು ಹೊಡೆದು ಬುದ್ಧಿ ಹೇಳೋಗ್ ಮಾಡ್ತೀನಿ ಅಂದ್ಲು. ಜೊತೆಗೆ 3 ಜನ ಎಲ್ಲ ಸೇರ್ಕೊಂಡು ನನಗ್ ಬೆಂಕಿ ಹಚ್ಚಿ ಸಾಯಿಸ್ಬೇಕು ಹಂಗ್ ಮಾಡ್ತೀನಿ ಅಂದ್ಲು. ಹೊಡಿಬಾರ್ದಂಗೆಲ್ಲ ಹೊಡೆದ್ಲು ಸೀನಾ. ನನ್ ಕೈಲಿ ಆಗಲ್ಲ, ನಾನ್ ವಿಷ ಕುಡ್ದು ಸತ್ತೋಗ್ತೀನಿ. ನೀನ್ ಬರ್ಲಿ, ನಿನ್ ಮಡ್ಲಲ್ಲೇ ಸಾಯ್ಬೇಕು ಅಂತ ಕಾಯ್ತಾ ಇದ್ದೆ. ಇವಾಗ ನಿನ್ನ ನೋಡದ್ನಲ್ಲ, ಅಷ್ಟೇ ಸಾಕು. ಈ ಜನ್ಮದಲ್ಲಿ ಒಂದಾಗಕ್ಕಾಗಿಲ್ಲ ಅಂದ್ರು ಮುಂದಿನ ಜನ್ಮದಲ್ಲಿ ಒಂದಾಗೋಣ ಸೀದಾ. ಐಮ್ ಸಾರಿ, ನನ್ನ ಕ್ಷಮಿಸ್ಬಿಡು. ಏನ್ ಮಾಡ್ತಿದ್ಯಾ ಬೇಬಿ? ನನ್ ಮಾತು ಕೇಳು. ಬಿಡು ಬೇಬಿ, ನನ್ ಮಾತು ಕೇಳು. ಇಷ್ಟು ದಿನ ಸೀನಾ ಬರೀ ಕಾಮಿಡಿ ಮಾಡ್ತಾನೆ, ಅವನದು ತಮಾಷೆ ಸ್ವಭಾವ. ಅವನಿಗೆ ಏನ್ ಹೇಳಿದ್ರು ಅರ್ಥ ಆಗಲ್ಲ ಅಂತ ಮಾತಾಡ್ಕೋತಿದ್ದ ಜನಗಳಿಗೆಲ್ಲ ಉತ್ತರ ಕೊಡೋ ಟೈಮ್ ಬಂದಾಯ್ತು. ಅವಳು ಅವತ್ತಿನ ಪೊರ್ಕೆ ನೋಡಿದ್ಲಲ್ಲ, ಅವತ್ತೇ ಕೇಳಬೇಕಾಯ್ತು. ಹಂಗೆ ಬಿಟ್ಬಿಟ್ಟೆ ನೋಡು. ಅದಕ್ಕೆ ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತ್ಬಿಟ್ಟವಳೆ. ಅದು ಅಲ್ಲದೆ ನಮ್ಮ ಹತ್ರ ಒಂದು ಅಲ್ಲೊಂದು ಹೇಳ್ಕೊಂಡು ತಮಾಷೆ ಮಾಡ್ತಾವಳ ಅವಳು. ಇವತ್ತು ಏನಾರಾಗ್ಲಿ, ನಮ್ಮಪ್ಪ ಅಲ್ಲ ಅವರಪ್ಪ ಬಂದ್ರು ಅಷ್ಟೇನೆ, ಇಡೀ ಜಗತ್ತೇ ಬಂದ್ರು ಅದನ್ನೆಲ್ಲ ದಾಟ್ಕೊಂಡು ನಿನ್ ಪರವಾಗಿ ನಾನು ಮಾತಾಡ್ತೀನಿ. ಆ ಮೂಟೆಗೆ ಮೂಟೆ ಕಟ್ತೀನಿ. ನೀನ್ ಅಳಕ್ ಹೋಗ್ಬೇಡ ಬೇಬಿ, ಏನೇ ಆದ್ರೂ ಸರಿ, ನಾನ್ ಮಾತ್ರ ನಿನ್ ಬಿಟ್ಕೊಡಕ್ಕಿಲ್ಲ. ಏನಿವ್ರು ಬೇಗ ಬನ್ನಿ ಅಂತ ಹೇಳಿ ಕಳ್ಸಿವ್ನಿ, ಇನ್ನೂ ಬರ್ಲಿಲ್ವಲ್ಲ? ನನ್ನ ಮಗ ಶಿವ ಏನಾದ್ರೂ ಬಂದ್ಬಿಟ್ರೆ ಅಯ್ಯೋ. ಫೋನ್ ಐತೆ, ನಾನು ನೋಡೇ ಇಲ್ಲ. ಇದ್ರಾಗ ಅಂಕಿನೇ ಇಲ್ವಲ್ಲಪ್ಪ, ಹೆಂಗ್ ಓದ್ತದಿದ್ದನ್ನ? ಮಕ್ಕಳವ ಯಾಕೆ ಇವ್ರು ಇಟ್ಟೊತ್ತು ಮಾಡ್ತಾರೆ? ಬೇಗ ಬರದ್ಬಿಟ್ಟು.
ಮಕ್ಕಳವ, ನನ್ನ ಮಗ ಶಿವು ಏನಾದ್ರೂ ಬಂದ್ಬಿಟ್ನಾ? ಏನ್ ಮಾಡ್ಲಪ್ಪ ನಾನೀಗ? ಪಾರೋ 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 ಅಪ್ಪಯ್ಯ ಸೇ ಪಾರೋ. ಏನ್ ಮಾಡ್ಲಪ್ಪ ಈಗ? ನನ್ನ ಮಗ ಬೇರೆ ಪಾರು ಪಾರು ಅಂತ ಕೂಗ್ತವನೆ. ಪಾರು ತವ್ರ ಮನೆಗೆ ಹೋಗಿರೋ ವಿಷಯನ ನನ್ನ ಮಗನಿಗೆ ಹೇಳ್ಬಿಡ್ಲಾ? ಅಯ್ಯೋ ದೇವ್ರೆ, ನನ್ನ ಮಗ ಬಿಕ್ಳಿಸ್ತವನೆ, ಏನ್ ಮಾಡ್ಲಿ? ಏನಿದು ಕಾಲು ಲೆಟ್ರು ಅಂತ ಮೆಸೇಜ್ ಬರ್ತೈತೆ. ಮಗ ಬಿಕ್ಕಿಸ್ತಾ ಇದೆಯಾ? ನೀರ್ ಕುಡಿ. ಅವನ ಮೇಲೆ ಕೋಪ ಮಾಡ್ಕೊಂಡು ಗಂಗವನ್ನ ಅವಮಾನ ಮಾಡಬಾರ್ದಲ್ಲ.